ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಿಂದೆ ಸುಮಾರು ಒಂದು 4 ದಿನದ ಹಿಂದೆ ₹1 ಸಂಪೂರ್ಣವಾದಂತಹ ಎಲ್ಲ ಸ್ಮಾರಕ ನಾಣ್ಯಗಳ ಬಗ್ಗೆ ವಿಡಿಯೋ ಮಾಡಿದ್ದೆ. ನಾನು ಅಂದ್ಕೊಂಡಿದ್ದೆ ಅದಕ್ಕೇನು ಅಷ್ಟೊಂದು ಅಪ್ರೋಚ್ ಬರೋದಿಲ್ಲ, ಯಾಕೆಂದರೆ ವಿಡಿಯೋ ತುಂಬ ಲೆಂತಿ ಇತ್ತು, 34 ಮಿನಿಟ್ಸ್ ಇತ್ತು, 34 ನಿಮಿಷ. ಯಾರು ಇಷ್ಟೊಂದು ಪೇಷನ್ಸಿಂದ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೂ ನನ್ನ ಎಫರ್ಟ್ ನಾನು ಹಾಕಿದ್ದೆ. ಸೊ ಪ್ರೇಕ್ಷಕ ಮಹಾಪ್ರಭುಗಳು ನೀವೆಲ್ಲರೂ ನೋಡಿ ಹರಿಸಿದ್ದೀರಾ. ಅದರಲ್ಲಿ ಕೇಳಿದ್ದೆ ಮತ್ತೆ ಯಾವ ನಾಣ್ಯದ ನಿಮಗೆ ಡೀಟೇಲ್ಸ್ ಬೇಕು, ಯಾವ ಒಂದು ಕೊಮೊಮೇಟಿವ್ ನಾಣ್ಯಗಳ ಡೀಟೇಲ್ಸ್ ಬೇಕು ಅಂತ. ಸುಮಾರು ಜನ ಹೇಳಿದ್ದು ₹2 ಮತ್ತು ₹5 ನಾಣ್ಯಗಳ ಬಗ್ಗೆ ವಿಡಿಯೋ ಮಾಡಿ ಅಂತ. ನನಗೆ ವಾಟ್ಸಪ್ಪಲ್ಲೂ ಕೇಳಿದ್ರಿ, ಕಾಲ್ ಮಾಡಿ ಕೇಳಿದಿರಿ, ಮತ್ತು ಯೂಟ್ಯೂಬ್ನಲ್ಲಿ ಕಾಮೆಂಟ್ ಕೂಡ ಮಾಡಿದಿರಿ. ಸೊ ಈ ಒಂದು ವಿಡಿಯೋ ನಿಮಗೋಸ್ಕರ ₹2 ಸ್ಮಾರಕ ನಾಣ್ಯಗಳು ಸಂಪೂರ್ಣವಾಗಿ 1982ರಿಂದ 2010 ಒಳಗೆ ಬಿಡುಗಡೆ ಆಗಿರುವಂತಹ ಸುಮಾರು 21 ನಾಣ್ಯಗಳಿದ್ದಾವೆ. ಅದರಲ್ಲಿ ರೇರ್ ಯಾವುದು, ಕಾಮನ್ ಯಾವುದು, ಎಷ್ಟು ಬೆಲೆ, ಕಂಪ್ಲೀಟಾಗಿ ನಿಮಗೆ ಇದರಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ 1982ರಲ್ಲಿ ಬಂದಂತಹ ಮೊದಲನೇ ನಾಣ್ಯ ಸ್ಮಾರಕ ನಾಣ್ಯ. ಇದು ಸ್ಮಾರಕ ನಾಣ್ಯ ಅಲ್ವಲ್ಲ, ಇದು ನಾರ್ಮಲ್ ಅಂತ ಅನ್ಬೋದು. ಇಲ್ಲ, ಅದರಲ್ಲೊಂದು ವಿಶೇಷತೆ ಇದೆ, ಹೇಳ್ತೇನೆ. ಇದು 8 ಗ್ರಾಮ್ ಇರುವಂಥದ್ದು. ನಾರ್ಮಲ್ ಬಂದಿರುವಂತಹ ನಾಣ್ಯ 6 ಗ್ರಾಮ್ ಇರುವಂಥದ್ದು. ಡೆಫಿನೆಟಿವ್ ಸೀರೀಸ್ನಲ್ಲಿ ಬಂದಿರುವಂತಹ ಈ ಒಂದು ನ್ಯಾಷನಲ್ ಇಂಟಿಗ್ರೇಷನ್ ನಾಣ್ಯ ಇದೆಯಲ್ಲ, ಅದು 10 ವರ್ಷ ಆದಮೇಲೆ ಬಂದಿರುವಂಥದ್ದು, 1992ರಲ್ಲಿ. ಅದು ಏನು ಕಾಮನ್ ಕಾಯಿನು ಮತ್ತು ಡೆಫಿನೆಟಿವ್ ಸೀರೀಸು. ಇದು 8 ಗ್ರಾಮ್ ಇರುವಂಥದ್ದು, ಅದು 6 ಗ್ರಾಮ್ ಇರುವಂಥದ್ದು. ಈ 8 ಗ್ರಾಮ್ನ ಕಾಪರ್ ನಿಕ್ಕಲ್ನ ಕಾಯಿನ್ ಇದೆಯಲ್ಲ, ಇದು 1982ರಲ್ಲಿ ಬಂದಿದ್ದು. ಇದರ ಒಂದು ಉದ್ದೇಶ ರಾಷ್ಟ್ರೀಯ ಏಕತೆ, ನ್ಯಾಷನಲ್ ಇಂಟಿಗ್ರೇಷನ್. ನಾಣ್ಯ 8 ಗ್ರಾಮ್ ತೂಕ ಇದೆ. ಮೆಟಲ್ ಬಂದು ಕಾಪರ್ ನಿಕ್ಕಲ್. 28 mm ಸರ್ಕ್ಯುಲರ್ ಶೇಪಲ್ಲಿ ಇರುವಂಥದ್ದು ಈ ಒಂದು ನಾಣ್ಯ. 28 mm ಡಯಾಮೀಟರ್ನ ಹೊಂದಿರುವಂಥದ್ದು ಸರ್ಕ್ಯುಲರ್ ಶೇಪಲ್ಲಿ. ನಾಣ್ಯ ಬಾಂಬೆ ಮತ್ತು ಕೋಲ್ಕತ್ತಾ ಮಿಂಟಲ್ಲಿ ಬಿಡುಗಡೆ ಆಗಿರುವಂಥದ್ದು. ಇದರ ಒಂದು ಬೆಲೆ, ಇವತ್ತಿನ ಬೆಲೆ ಫೈನ್ ಕಂಡೀಷನಲ್ಲಿ ₹8 ಇರುವಂಥದ್ದು. 8ರಿಂದ ₹10 ಹೋಗುತ್ತೆ. UNC ಕಂಡೀಷನಲ್ಲಿ ಸುಮಾರು ₹50ರಿಂದ ₹100 ಹೋಗುತ್ತೆ. 2 ಮಿಂಟು ಕೂಡ ಕಾಮನ್ ಕ್ಯಾಟಗರಿ. ಬಾಂಬೆನೂ ಕಾಮನ್ ಕ್ಯಾಟಗರಿ, ಕೋಲ್ಕತ್ತಾ ಕೂಡ ಕಾಮನ್ ಕ್ಯಾಟಗರಿ, ಸೇಮ್ ಪ್ರೈಸ್. ₹8 ಶುರುವಾಗುತ್ತೆ, ₹50ರಿಂದ ₹100 UNC ಪ್ರೈಸಲ್ಲಿ ಇರುತ್ತೆ. ನಾರ್ಮಲ್ ಯೂಸ್ಡ್ ಕಂಡೀಷನಲ್ಲಿ ₹8ರಿಂದ ₹10 ಸಿಗೋದು ಹೆಚ್ಚು. ಈಗ ಎರಡನೇ ನಾಣ್ಯ, ಇದು ಏಷ್ಯನ್ ಗೇಮ್ಸ್. ಇದು ಕೂಡ ಬಂದಿರುವಂಥದ್ದು 1982ರಲ್ಲಿ ಏಷ್ಯನ್ ಗೇಮ್ಸ್ ನಾಣ್ಯ. ಕಾಪರ್ ನಿಕ್ಕಲ್ ಇರುವಂಥದ್ದು. ಇದರ ಒಂದು ಮೆಟಲ್ ತೂಕ ಬಂದು 8 ಗ್ರಾಮ್. ಇದರ ಒಂದು ಡಯಾಮೀಟರ್ ಬಂದು, ಅಂದರೆ ಸೈಜ್ ಅಂತಾರೆ, ಅದರ ಸೈಜ್ ಬಂದು 28 mm. ಇದರ ಒಂದು ಶೇಪ್ ಬಂದು ಸರ್ಕ್ಯುಲರ್ ಶೇಪ್. ನಾಣ್ಯ ಬಾಂಬೆ ಮತ್ತು ಕೋಲ್ಕತ್ತಾ ಮಿಂಟಿಂದ ಬಂದಿರುವಂಥದ್ದು. ಎರಡೂ ಕೂಡ ಕಾಮನ್ ನಾಣ್ಯಗಳು, ಕಾಮನ್ ಕ್ಯಾಟಗರಿ ಇರುವಂಥದ್ದು. ಫೈನ್ ಕಂಡೀಷನಲ್ಲಿ ಇದರ ಬೆಲೆ ₹8ರಿಂದ ₹10 ಇರುವಂಥದ್ದು. UNC ಕಂಡೀಷನಲ್ಲಿ ₹100 ಇರುವಂಥದ್ದು. 2 ಮಿಂಟುಗಳು ಕೂಡ ಸಾಮಾನ್ಯ ನಾಣ್ಯಗಳು. ಈಗ ಮೂರನೇ ನಾಣ್ಯ, ಸ್ಮಾಲ್ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ. 1993ರಲ್ಲಿ ಬಂದಂತಹ ಈ ಒಂದು ನಾಣ್ಯ 6 ಗ್ರಾಮ್ ಇರುವಂಥದ್ದು. ಈ ಹಿಂದಿನ 2 ನಾಣ್ಯಗಳು 8 ಗ್ರಾಮ್ ಇದ್ದರೆ ಈ ಒಂದು ನಾಣ್ಯ 6 ಗ್ರಾಮ್ ಇರುವಂಥದ್ದು. ಮೆಟಲ್ ಮಾತ್ರ ಸೇಮ್, ಕಾಪರ್ ನಿಕ್ಕಲ್. ಇದರ ಒಂದು ಶೇಪನ್ನು ಏನಂತ ಕರೀತಾರೆ ಅಂದರೆ, ಇದರ ಶೇಪ್ ಇದೆಯಲ್ಲ 11 ಸೈಡೆಡ್ ಅಂತಾರೆ, ಅಥವಾ ಹೆಂಡೆಕಾಗನಲ್ ಶೇಪ್ ಅಂತ ಕರೀತಾರೆ. 11 ಸೈಡ್ ಅಥವಾ ಹೆಂಡೆಕಾಗನಲ್ ಶೇಪ್ ಅಂತ ಕರೀತಾರೆ. ಇದರ ತೂಕ 6 ಗ್ರಾಮ್ ಮತ್ತು ಇದರ ಡಯಾಮೀಟರ್ ಬಂದು 26 mm. ನಾಣ್ಯ ಬಾಂಬೆ ಮತ್ತು ಹೈದರಾಬಾದ್ ಮಿಂಟಿಂದ ಬಂದಿರುವಂಥದ್ದು. ಬಾಂಬೆ ಮಿಂಟಲ್ಲಿ ಇದರ ಬೆಲೆ ₹6ರಿಂದ ₹10 ಶುರುವಾಗುತ್ತೆ ಫೈನ್ ಕಂಡೀಷನ್. ಮತ್ತು UNC ಕಂಡೀಷನಲ್ಲಿ ಸುಮಾರು 100ರಿಂದ ಶುರುವಾಗಿ ₹500ವರೆಗೂ ಇರುವಂಥದ್ದು UNC ಕಂಡೀಷನ್. ಏನಪ್ಪ 100ರಿಂದ 500 ಇಷ್ಟೊಂದು ಬ್ರಾಡ್ ರೇಂಜ್ ಯಾಕೆ ಅಂತ ಅಂದರೆ, ಕೆಲವೊಂದು ಸಣ್ಣ ಪುಟ್ಟ ಎರರಿರುವಂತಹ ನಾಣ್ಯಗಳಿಗೆ, ಅಂದರೆ ಸ್ವಲ್ಪ ಸ್ಲೈಟ್ ಶಿಫ್ಟಿಂಗ್ ಇದೆ, UNC ಇದೆ ಅಂದರೆ ₹500 ಹೋಗುತ್ತೆ ಬಾಂಬೆ ಮಿಂಟಿಂದು. ಇಲ್ಲ ನಾರ್ಮಲ್ UNC ಅಂದರೆ ₹100ರಿಂದ ₹150 ಈ ಒಂದು ನಾಣ್ಯದ ಬೆಲೆ. ₹500 ಯಾಕೆ ಹೇಳಿದೆಪ್ಪ ಅಂತ ಅಂದರೆ, ಇದರಲ್ಲಿ ಸ್ವಲ್ಪ ಶಿಫ್ಟಿಂಗ್ ಎರರ್ ನಾಣ್ಯಗಳು ಇರುವಂಥದ್ದು ಬಾಂಬೆ ಮಿಂಟಲ್ಲಿ. ಸೊ ಸೈಡ್ ಶಿಫ್ಟಿಂಗ್ ಇರುತ್ತೆ, ಎಡ್ಜ್ ಶಿಫ್ಟಿಂಗ್ ಇರುತ್ತೆ. ಆ ಒಂದು ಉದ್ದೇಶಕ್ಕೆ ಅದು UNC ಇತ್ತು ಅಂದರೆ ₹500 ಬರುತ್ತೆ. ಇಲ್ಲ ನಾರ್ಮಲ್ ಕಂಡೀಷನಲ್ಲಿ, ಅಂದರೆ ಯೂಸ್ಡ್ ಕಂಡೀಷನಲ್ಲಿ ಶಿಫ್ಟಿಂಗ್ ಇದೆ, ಎಷ್ಟು ಸಿಗುತ್ತೆ ಅಂದರೆ ₹20ರಿಂದ ₹25 ಸಿಗುತ್ತೆ ಬಾಂಬೆ ಮಿಂಟು. ಈಗ ಹೈದರಾಬಾದ್ ಮಿಂಟಿಗೆ ಬರೋದಾದರೆ,
ಇದು ಯೂಸ್ಡ್ ಕಂಡೀಷನಲ್ಲಿ ಅಂದರೆ ಫೈನ್ ಕಂಡೀಷನಲ್ಲಿ ಸುಮಾರು 10 ರೂಪಾಯಿ ಇರುವಂಥದ್ದು. 10 ರೂಪಾಯಿ ಶುರುವಾಗಿ 15, 20 ರೂಪಾಯಿವರೆಗೂ ಹೋಗುತ್ತೆ ಯೂಸ್ಡ್ ಕಂಡೀಷನಲ್ಲಿ. ಯು ಎನ್ ಸಿ ಕಂಡೀಷನಲ್ಲಿ 1,000 ರೂಪಾಯಿ ಇರುವಂಥದ್ದು. ಎಷ್ಟಿದೆ ಯು ಎನ್ ಸಿ ಕಂಡೀಷನಲ್ಲಿ? 1,000 ರೂಪಾಯಿ. ಇದರ ಒಂದು ಹೈದರಾಬಾದ್ ಮಿಂಟ್ ಇದೆಯಲ್ಲ, ಇದು ಸ್ಕೇರ್ ಕ್ಯಾಟಗರಿ ಇರುವಂಥದ್ದು. ಬಾಂಬೆ ಮಿಂಟು ಕಾಮನ್ ನಾಣ್ಯನೇ ಅಂದ್ಕೊಂಬಿಡಿ. ಕೆಲವೊಂದು ಬುಕ್ಗಳಲ್ಲಿ ಹೇಳಿದ್ದಾರೆ ಅದು ಸ್ಕೇರ್ ಅಂತ, ಸ್ಕೇರ್ ಅಲ್ಲ, ಕಾಮನ್ ಬಾಂಬೆ ಮಿಂಟ್. ಹೈದರಾಬಾದ್ ಮಿಂಟು ಸ್ಕೇರ್ ಕ್ಯಾಟಗರಿ. ಅದರಲ್ಲೂ ಯು ಎನ್ ಸಿ ಇತ್ತು ಅಂದರೆ ಉತ್ತಮ ಬೆಲೆ ಖಂಡಿತ. 4ನೇ ನಾಣ್ಯ ಬಂದು ಬಯೋಡೈವರ್ಸಿಟಿ ವರ್ಲ್ಡ್ ಫುಡ್ ಡೇ 1993, 1993ರಲ್ಲಿ ಬಂದಂತಹ ಈ ಒಂದು ನಾಣ್ಯ 6 ಗ್ರಾಮ್ ಇರುವಂಥದ್ದು. ಕಾಪರ್ ನಿಕ್ಕಲ್ ಲೋಹದಲ್ಲಿ ಬಂದಿರುವಂತಹ ಈ ನಾಣ್ಯ 26 mm ಡಯಾಮೀಟ್ರನ್ನು ಹೊಂದಿರುವಂಥದ್ದು. ಸೇಮ್ ಇದು ಕೂಡ 11 ಸೈಡೆಡ್ ಹೆಂಡೆಕಾಗನಲ್ ಶೇಪನ್ನು ಹೊಂದಿರುವಂಥದ್ದು. ಈ ಒಂದು ನಾಣ್ಯ ಕೂಡ ಬಾಂಬೆ ಮತ್ತು ಹೈದರಾಬಾದ್ ಮಿಂಟಲ್ಲಿ ಬಿಡುಗಡೆ ಆಗಿರುವಂಥದ್ದು. ಬಾಂಬೆ ಮಿಂಟು ಕಾಮನ್ ನಾಣ್ಯ ಅನಿಸ್ಕೊಳ್ಳುತ್ತೆ. ಯು ಎನ್ ಸಿ ಇತ್ತು ಅಂದರೆ ಸ್ವಲ್ಪ ಬೆಲೆ. ಹಾಗಾದರೆ ಎಷ್ಟು? ಬಾಂಬೆ ಮಿಂಟ್ನ ಯೂಸ್ಡ್ ಕಂಡೀಷನ್ಗೆ 6ರಿಂದ ಶುರುವಾಗಿ 10 ರೂಪಾಯಿವರೆಗೂ ಇರುವಂಥದ್ದು. 6 ರೂಪಾಯಿ, 10 ರೂಪಾಯಿ ಕಂಡೀಷನ್ ಮೇಲೆ ಹೋಗುತ್ತೆ. ಯು ಎನ್ ಸಿ ಇದೆ ಅಂದರೆ 500 ರೂಪಾಯಿ ಸಿಗುತ್ತೆ. ಯಾವುದಕ್ಕೆ? ಬಾಂಬೆ ಮಿಂಟ್ಗೆ. ಹೈದರಾಬಾದ್ ಮಿಂಟ್ನ ನಾಣ್ಯ ಯೂಸ್ಡ್ ಕಂಡೀಷನ್ನಲ್ಲಿ ಸುಮಾರು 10ರಿಂದ 15 ರೂಪಾಯಿ ಬೆಲೆ ಬಾಳುತ್ತೆ. ಯು ಎನ್ ಸಿ ಕಾಯಿನ್ ಇತ್ತು ಎಷ್ಟಾಗುತ್ತೆ? 500ರಿಂದ 1000 ರೂಪಾಯಿವರೆಗೂ ಅದರ ಬೆಲೆ ಇರುವಂಥದ್ದು. ಈ ಒಂದು ನಾಣ್ಯದ ಹೈದರಾಬಾದ್ ಮಿಂಟು ಸ್ವಲ್ಪ ಸ್ಕೇರ್ ಕ್ಯಾಟಗರಿ. ಬಾಂಬೆ ಮಿಂಟು ಸ್ಕೇರ್ ಅಂತ ಹೇಳಿರ್ತಾರೆ, ಬಟ್ ಸ್ಕೇರ್ ಅಲ್ಲ, ಕಾಮನ್. ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರುವಂಥದ್ದು. ಈಗ 5ನೇ ನಾಣ್ಯ ವಾಟರ್ ಫಾರ್ ಲೈಫ್ ವರ್ಲ್ಡ್ ಫುಡ್ ಡೇ 1994, 1994ರಲ್ಲಿ ಈ ಒಂದು ನಾಣ್ಯ ಬಿಡುಗಡೆಯಾಗಿದೆ. ಇದರ ಒಂದು ಥೀಮ್ ಬಂದು ನೀವು ನೋಡ್ಬೋದು, ವಾಟರ್ ಡ್ರಾಪ್ಲೆಟ್ ಇರುತ್ತೆ ನಾಣ್ಯದ ರಿವರ್ಸ್ ಸೈಡ್ನಲ್ಲಿ. ಮೆಟಲ್ ಬಂದು ಕಾಪರ್ ನಿಕ್ಕಲ್, 6 ಗ್ರಾಮ್ ತೂಕ ಇರುತ್ತೆ. 26 mmನಷ್ಟು ಡಯಾಮೀಟರ್ನ ಹೊಂದಿದ್ದು. ಸೇಮ್ ಇದು ಕೂಡ 11 ಸೈಡೆಡ್ ಅಥವಾ ಹೆಂಡೆಕಾಗನಲ್ ಶೇಪನ್ನು ಹೊಂದಿರುತ್ತೆ. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಯಾವುದ್ಯಾವುದು? ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್. ಇದರಲ್ಲಿ 3 ಕೂಡ ಏನೋ ಕಾಮನ್ ಕ್ಯಾಟಗರಿ. ನನ್ನನ್ನು ಕೇಳಿದರೆ ಯು ಎನ್ ಸಿ ಇತ್ತು ಅಂದರೆ 3 ಕೂಡ ಸ್ಕೇರ್ ಕ್ಯಾಟಗರಿ. ಇಲ್ಲ ಸರ್, ಬಳಸಿರೋ ನಾಣ್ಯ ಯಾವ ಕ್ಯಾಟಗರಿ? ಸ್ಕೇರ್ ಕ್ಯಾಟಗರಿಗೆ ಬರೋದಿಲ್ಲ, ಕಾಮನ್ ನಾಣ್ಯನೇ. ಯಾಕೆಂದರೆ ಬಳಸಿರೋ ನಾಣ್ಯಗಳು ಎಲ್ರಿಗೂ ಸಿಗುತ್ತೆ, ನನಗೂ ಸಿಗುತ್ತೆ, ನಿಮಗೂ ಸಿಗುತ್ತೆ. ಯು ಎನ್ ಸಿ ಕಷ್ಟ ಸಿಗೋದು, ದುಡ್ಡು ಕೊಟ್ಟೆ ತೊಗೊಳ್ಬೇಕು, ಅಥವಾ ಯಾರೋ ಒಬ್ಬರು ಉತ್ತಮ ಸಂಗ್ರಹಕಾರರು ಎತ್ತಿಟ್ಟಿರ್ತಾರೆ. ಈಗ ಇದರ ಒಂದು ಬೆಲೆಗೆ ಬರೋದಾದರೆ ಸ್ವಲ್ಪ ಬೆಲೆ ಕಡಿಮೆ ಇರುವಂಥದ್ದು ಕೋಲ್ಕತ್ತಾ ಮಿಂಟು. ಕೋಲ್ಕತ್ತಾ ಮಿಂಟು ವೆರಿ ಕಾಮನ್ ಕಾಯಿನ್. ಅದಕ್ಕೆ ಅಂದಾಜಿಗೆ ಯೂಸ್ಡ್ ಕಂಡೀಷನಲ್ಲಿ 6ರಿಂದ 10 ರೂಪಾಯಿ ಇತ್ತು ಅಂದರೆ ಯು ಎನ್ ಸಿ ಕಂಡೀಷನಲ್ಲಿ 100 ರೂಪಾಯಿ ಇರುವಂಥದ್ದು. ಉಳಿದಂತೆ ಬಾಂಬೆ ಮತ್ತು ಹೈದರಾಬಾದು ಸ್ವಲ್ಪ ಸ್ಕೇರ್ ಮಟ್ಟದ ನಾಣ್ಯಗಳು. ಯಾವುದರಲ್ಲಿ? ಯು ಎನ್ ಸಿ ಕಂಡೀಷನ್ನಲ್ಲಿ. ನಿಮಗೆ ಈ ಫೈನ್ ಕಂಡೀಷನ್ ವ್ಯಾಲ್ಯೂ ಸುಮಾರು 10 ರೂಪಾಯಿ ಇದ್ದರೆ ಯು ಎನ್ ಸಿ ಕಂಡೀಷನ್ ನಾಣ್ಯ ಎರಡೂ ಕೂಡ ಬಾಂಬೆ ಮತ್ತು ಹೈದರಾಬಾದ್ ಯು ಎನ್ ಸಿ ಕಂಡೀಷನಲ್ಲಿ ಇದೆ ಅಂದರೆ 1,000 ರೂಪಾಯಿವರೆಗೂ ಅದು ಬೆಲೆ ಇರುವಂಥದ್ದು ಇವತ್ತಿನ 2026ರಲ್ಲಿ. ಮತ್ತು ಮುಂದಿನ ನಾಣ್ಯಕ್ಕೆ ಹೋಗೋದಾದರೆ 6ನೇ ನಾಣ್ಯ. ಇದು ಸ್ವಲ್ಪ ಇಂಪಾರ್ಟೆಂಟ್ ನಾಣ್ಯ, ಗಮನ ಇಟ್ಟು ನೋಡ್ಕೊಳ್ಳಿ. ಗ್ಲೋಬಲೈಸಿಂಗ್ ಇಂಡಿಯನ್ ಅಗ್ರಿಕಲ್ಚರ್ ಅಥವಾ ಅಗ್ರಿ ಎಕ್ಸ್ಪೋ 95 ಅಂತ ಕರೀತಾರೆ ಈ ಒಂದು ನಾಣ್ಯವನ್ನು. ಯೂಶ್ವಲಿ ಅಗ್ರಿ ಎಕ್ಸ್ಪೋ ಅಂತಲೇ ಇದು ಫೇಮಸ್, ಈ ಕಾಯಿನ್ನ ಹೆಸರು. ಗೂಳಿ ಚಿತ್ರ ಇರುತ್ತೆ, ಕೆಲವರು ಗೂಳಿ ನಾಣ್ಯ ಅಂತ ಕೂಡ ಕರೀತಾರೆ. ಇದು ಬಿಡುಗಡೆಯಾಗಿರುವಂಥದ್ದು 1995ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕ್ಕಲ್. ಇದು ಕೂಡ 6 ಗ್ರಾಮ್ ತೂಕ ಇದೆ. 26 mmನ ಡಯಾಮೀಟರ್ನ ಹೊಂದಿರುವಂಥದ್ದು. ಇದು ಕೂಡ 11 ಸೈಡೆಡನ್ನು ಹೊಂದಿರುವಂಥದ್ದು ಅಥವಾ ಹೆಂಡೆಕಾಗನಲ್ ಶೇಪ್ ಅಂತ ಕರೀತಾರೆ ಈ ಒಂದು ನಾಣ್ಯದ ರಚನೆಯನ್ನು. ನಾಣ್ಯ ಬಾಂಬೆ ಮತ್ತು ಕೋಲ್ಕತ್ತಾ ಮಿಂಟಿಂದ ಬಂದಿರುವಂಥದ್ದು. 2 ಮಿಂಟು, ಎರಡೂ ಕೂಡ ನಿಸ್ಸಂದೇಹವಾಗಿ ಇದು ರೇರ್ ನಾಣ್ಯ. 2 ಮಿಂಟ್ಗಳು ಕೂಡ ರೇರ್ ಕ್ಯಾಟಗರಿ. ಬೆಲೆ ಎಷ್ಟಿದೆ ನೋಡಿ, ಬಾಂಬೆ ಮಿಂಟು ಸ್ವಲ್ಪ ಬೆಲೆ ಕಡಿಮೆ ಕೋಲ್ಕತ್ತಾಗೆ ಹೋಲಿಸ್ಕೊಂಡ್ರೆ. ಬಾಂಬೆ ಮಿಂಟಿಗೆ ಯೂಸ್ಡ್ ಕಂಡೀಷನಲ್ಲಿ 20 ರೂಪಾಯಿಂದ ಶುರುವಾಗಿ 30, 40, 50 ರೂಪಾಯಿವರೆಗೂ ಇರುತ್ತೆ, ಅದರ ಗುಣಮಟ್ಟಕ್ಕೆ ತಕ್ಕಂತೆ. ಯು ಎನ್ ಸಿ ಕಂಡೀಷನಲ್ಲಿ ಸುಮಾರು 800ರಿಂದ 1200 ರೂಪಾಯಿವರೆಗೂ ಇದರ ಬೆಲೆ ಇರುವಂಥದ್ದು ಬಾಂಬೆ ಮಿಂಟಲ್ಲಿ ರೇರ್ ಕ್ಯಾಟಗರಿ. ಕೋಲ್ಕತ್ತಾ ಮಿಂಟು
ಯೂಸ್ಡ್ ಕಂಡೀಷನ್ನಲ್ಲಿ ಸುಮಾರು 30 ರೂಪಾಯಿ ಇದ್ದರೆ ಇದರ ಬೆಲೆ 30, 40, 50 ರೂಪಾಯಿವರೆಗೂ ಹೋಗುತ್ತೆ ಯೂಸ್ಡ್ ಕಂಡೀಷನ್ನಲ್ಲಿ. UNC ಕಂಡೀಷನಲ್ಲಿ 2000 ರೂಪಾಯಿ ಇರುವಂಥದ್ದು. ಇದು ಕೂಡ ರೇರ್ ಕ್ಯಾಟಗರಿ. ಸೊ ಮೊದಲನೇ ರೇರ್ ನಾಣ್ಯ ಈ 2 ರೂಪಾಯಿನ ಕೊಮೊಮೊರಿಟಿ ನಾಣ್ಯದಲ್ಲಿ ಯಾವುದಪ್ಪ ಅಂದರೆ ಈ ಒಂದು ಅಗ್ರಿ ಎಕ್ಸ್ಪೋ ಕಾಯಿನ್. ಈಗ 7ನೇ ನಾಣ್ಯಕ್ಕೆ ಹೋಗೋದಾದರೆ ಈ ಒಂದು ನಾಣ್ಯ ಬಂದಿರುವಂಥದ್ದು 1995ರಲ್ಲಿ. ನಾಣ್ಯದ ಉದ್ದೇಶ ಅಥವಾ ಥೀಮ್ 8th ವರ್ಲ್ಡ್ ತಮಿಳ್ ಕಾನ್ಫರೆನ್ಸ್ ಸೈಂಟ್ ತಿರುವಳ್ಳವರ್. ಇವರ ಒಂದು ಫೋಟೋದಲ್ಲೇ ಬಂದಿರುತ್ತದೆ. ಇವರ ಒಂದು ಪೋರ್ಟ್ರೇಟ್ ಕೂಡ ಈ ಒಂದು ನಾಣ್ಯದಲ್ಲಿ ಹೈಲೈಟ್ ಆಗಿ ಕಾಣಿಸುತ್ತೆ. ನಾಣ್ಯ ಎಗೈನ್ ಇದು ಕೂಡ ಕಾಪರ್ ನಿಕಲಲ್ಲಿ ಮಾಡಿರುವಂಥದ್ದು. 6 ಗ್ರಾಮ್ ತೂಕ, 26 mm ಡಯಾಮೀಟರ್ ಇರುವಂಥದ್ದು, 11 ಸೈಡೆಡ್ ಅಥವಾ ಹೆಂಡೆಕಾಗನಲ್ ಶೇಪನ್ನು ಹೊಂದಿರುವಂಥದ್ದು. ನಾಣ್ಯ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಇದು ಕೂಡ ರೇರ್ ನಾಣ್ಯ, ಸಿಂಗಲ್ ಮಿಂಟಿಂದ ಬಂದಿರುವಂಥದ್ದು. ಯೂಸರ್ ಕಂಡೀಷನಲ್ಲಿ 20 ರೂಪಾಯಿ ಬೆಲೆ ಇತ್ತು ಅಂದರೆ ಸ್ವಲ್ಪ ಬೆಟರ್ ಕಂಡೀಷನ್ ಇದ್ದರೆ 50 ರೂಪಾಯಿವರೆಗೂ ಸಿಗಬಹುದು, ಇಲ್ಲಾಂದರೆ 20 ರೂಪಾಯೇ ಕಾಯಂ. UNC ಇತ್ತು ಅಂದರೆ 2500 ರೂಪಾಯಿ ಇವತ್ತಿನ ಬೆಲೆ. ಇದು ಕೂಡ ರೇರ್ ಕ್ಯಾಟಗರಿ. UNC ಅಂದರೆ 200%, ಒಂದು ಸಣ್ಣ ಕೂದಲೆಳೆಯಷ್ಟು ಕೂಡ ಮಾರ್ಕ್ ಇರಬಾರ್ದು, ಅದನ್ನೇ UNC ಅಂತಾರೆ. ಇದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗೋದಿಲ್ಲ. 2500 ರೂಪಾಯಿ ಇದರ ಬೆಲೆ. ಈಗ ಮುಂದಿನ ನಾಣ್ಯಕ್ಕೆ ಹೋಗೋದಾದರೆ ಸುಭಾಷ್ ಚಂದ್ರ ಬೋಸ್ ಸೆಂಟನರಿ 1996. ಇದರಲ್ಲಿ ಇಸ್ವಿ ಕರೆಕ್ಟಾಗಿ ನೋಡ್ಕೊಳ್ಳಿ, 1996 ಇಸ್ವಿ ಇರಬೇಕು. ಈ ಒಂದು ನಾಣ್ಯ ಎರರ್ ನಾಣ್ಯ ಅಥವಾ ವಿತ್ಡ್ರಾನ್ ಇಶ್ಯೂ ಅಂತ ಕರೀತಾರೆ. ಅಂದರೆ ಬಿಡುಗಡೆ ಮಾಡಿ ಮತ್ತೆ ವಾಪಸ್ ತೊಗೊಂಡಿರುವಂಥದ್ದು. ಏನಾಯ್ತಪ್ಪ ಅಂದರೆ 1997ಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿ 100 ವರ್ಷಗಳು ತುಂಬುತ್ತಾ ಇತ್ತು. ಈ ಕೋಲ್ಕತ್ತಾ ಮಿಂಟ್ ಅವರು 1 ವರ್ಷ ಮುಂಚೆನೇ ಬಿಡುಗಡೆ ಮಾಡಿಬಿಟ್ರು ಜನಸಾಮಾನ್ಯರಿಗೆ. ಅಂದರೆ 99 ವರ್ಷ ಇದ್ದಾಗಲೇ 100 ವರ್ಷ ಅಂತ ಬಿಡುಗಡೆ ಮಾಡಿದ್ರು. ಯಾರಿಗೆ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಆ ಒಂದು ಕಾರಣಕ್ಕೆ ಮತ್ತೆ ಅವರ ತಪ್ಪಿನ ಅರಿವಾಗಿ ವಿತ್ಡ್ರಾ ಮಾಡಿಕೊಂಡ್ರು. ಎಷ್ಟೆಷ್ಟಿದ್ದಾವೆ ಅಷ್ಟು ವಾಪಸ್ಸು ಸರ್ಕ್ಯುಲೇಷನ್ದ ಸ್ಟಾಪ್ ಮಾಡಿದ್ರು. ಬಟ್ ಜನಗಳ ಬಳಿ ಸುಮಾರು ಒಂದು 25,000 ಸಂಖ್ಯೆಯಲ್ಲಿ ಕಾಯಿನ್ಗಳಿದ್ದಾವೆ ಅಂತ ಹೇಳ್ತಾರೆ ಅಂದಾಜಿಗೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಈ ಒಂದು ನಾಣ್ಯಗಳಿಗೆ ಸ್ವಲ್ಪ ಬೆಲೆ ಜಾಸ್ತಿ. 1996 ಅಂತ ಇಸ್ವಿ ಇರಬೇಕು. ಸಿಂಗಲ್ ಮಿಂಟ್. ಯಾವುದು? ಕೋಲ್ಕತ್ತಾ. ಇಸ್ವಿ ಮ್ಯಾಚ್ ಆದರೆ ಸಾಕು. ಇದಕ್ಕೆ ಫೈನ್ ಕಂಡೀಷನಲ್ಲಿ ಸುಮಾರು 5,000 ರೂಪಾಯಿ ಬೆಲೆ ಇದೆ, ಅಂದರೆ ಯೂಸ್ಡ್ ಕಂಡೀಷನಲ್ಲಿ. UNC ಇತ್ತು ಅಂದರೆ ಸುಮಾರು 20,000ರಿಂದ 30,000 ರೂಪಾಯಿವರೆಗೂ ಇದರ ಬೆಲೆ ಇರುವಂಥದ್ದು. ನಾಣ್ಯ ಕಾಪರ್ ನಿಕಲ್ ಮೆಟಲ್ಲೇ ಇರುತ್ತೆ, 6 ಗ್ರಾಮ್ ತೂಕನೇ ಇರುತ್ತೆ, ಸೇಮ್ 26 mm ಡಯಾಮೀಟರ್, ಹೆಂಡೆಕಾಗನಲ್ 11 ಸೈಡೆಡ್ ಶೇಪನ್ನು ಅಂದರೆ ಏನು ಕಾರ್ನರ್ಸನ್ನು ಹೊಂದಿರುತ್ತೆ. 1996 ಅನ್ನೋ ಇಸ್ವಿ ಇರಬೇಕು ಅಷ್ಟೇ. ಈಗ 9ನೇ ನಾಣ್ಯಕ್ಕೆ ಹೋಗೋದಾದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನಾಣ್ಯ ಬಿಡುಗಡೆಯಾಗಿರುವಂಥದ್ದು 1996ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್, ನಾಣ್ಯದ ತೂಕ ಬಂದು 6 ಗ್ರಾಮ್, ಇದರ ಒಂದು ಡಯಾಮೀಟರ್ ಬಂದು 26 mm ಅಂದರೆ ಸುತ್ತಳತೆ. ಇದರ ಶೇಪ್ ಬಂದು 11 ಸೈಡೆಡ್ ಹೆಂಡೆಕಾಗನಲ್ ಶೇಪ್. ನಾಣ್ಯ ಭಾರತದ 4 ಮಿಂಟ್ಗಳೆಲ್ಲ ಕೂಡ ಬಿಡುಗಡೆಯಾಗಿದೆ. ಇದರಲ್ಲಿ 1 ಮಿಂಟು ನೋಯ್ಡಾ ಮಿಂಟ್ ಇದೆಯಲ್ಲ ಅದು ರೇರ್, ಉಳಿದ 3 ಮಿಂಟ್ಗಳು ಸ್ಕೇರ್. ಇದು ಇಂಪಾರ್ಟೆಂಟ್ ಕಾಯಿನು. ಮೊದಲಿಗೆ ಈ ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್ ಇವು ಸ್ಕೇರ್ ಕ್ಯಾಟಗರಿ ಅಂತ ಹೇಳಿದ್ನಲ್ಲ, ಇದರ ಒಂದು ಯೂಸರ್ ಕಂಡೀಷನ್ನ ಬೆಲೆ 6ರಿಂದ 10 ರೂಪಾಯಿ ಇವತ್ತಿನ ಬೆಲೆ. ಕೆಲವೊಂದು ವಿಶೇಷ ಸಂದರ್ಭದಲ್ಲಿ 20 ರೂಪಾಯಿವರೆಗೂ ಹೋಗುತ್ತೆ, ಅದರ ಗುಣಮಟ್ಟಕ್ಕೆ ತಕ್ಕಂತೆ. UNC ಕಾಯಿನ್ ಇತ್ತು ಅಂದರೆ ಹೈದರಾಬಾದ್ ಸ್ವಲ್ಪ ಬೆಲೆ ಬಾಳುತ್ತೆ, 500 ರೂಪಾಯಿ ಆಗುತ್ತೆ. ಉಳಿದಂತೆ ಬಾಂಬೆ, ಕೋಲ್ಕತ್ತಾ ಎರಡೂ ಕೂಡ 200ರಿಂದ 300 ರೂಪಾಯಿ UNC ಕಂಡೀಷನಲ್ಲಿ. ಹಾಗಾದರೆ ಹೈದರಾಬಾದ್ ಮಿಂಟಿನ ಒಂದು ಯೂಸರ್ ಕಂಡೀಷನಲ್ಲಿ ಅದೇ ಹೇಳಿದ್ನಲ್ಲ 6ರಿಂದ 10, 15, 20ವರೆಗೂ ಇದರ ಬೆಲೆ ಇರುವಂಥದ್ದು. ಇದರ ಮತ್ತೊಂದು ವೇರಿಯಂಟ್ ಇದೆ, ಯಾವುದದು? ನೋಯ್ಡಾ ಮಿಂಟ್. ಅದು ರೇರ್ ಕ್ಯಾಟಗರಿ. ಇದಕ್ಕೆ ಯೂಸರ್ ಕಂಡೀಷನಲ್ಲಿ 50ರಿಂದ 60 ರೂಪಾಯಿ ಇರುತ್ತೆ. ಕ್ಲೀನ್ ಡಾಟ್ ಮಾರ್ಕ್ ಇರಬೇಕು. ಬಾಂಬೆ ಮಿಂಟು, ನೋಯ್ಡಾ ಮಿಂಟು ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಯಾರೆಲ್ಲ ವಾದಿಸ್ತಾ ಇದ್ದೀರಲ್ಲ ನಿಮಗೆ ಅರ್ಥ ಆಗಿರೋದಿಲ್ಲ. ಕ್ಲೀನ್ ಡಾಟ್ ಇರುತ್ತೆ, ಅದು ನೋಯ್ಡಾ ಮಿಂಟ್. ಸೊ ಇದು ಯೂಸರ್ ಕಂಡೀಷನಲ್ಲಿ ಸುಮಾರು 60 ರೂಪಾಯಿಂದ 100 ರೂಪಾಯಿವರೆಗೂ ಬೆಲೆ ಇದ್ದರೆ, UNC ಕಂಡೀಷನಲ್ಲಿ 2,000 ರೂಪಾಯಿ ಬೆಲೆ ಇರುವಂಥದ್ದು, 2000 ರುಪೀಸ್ವರೆಗೂ ಇದರ ಬೆಲೆ ಇರುವಂಥದ್ದು. ಈಗ 10ನೇ ನಾಣ್ಯ. ಯಾವುದಪ್ಪ 10ನೇ ನಾಣ್ಯ ಅಂದರೆ ಎಗೈನ್ ಸುಭಾಷ್ ಚಂದ್ರ ಬೋಸ್ ಅವರ ನಾಣ್ಯ, ಅವರ ಜನ್ಮದ ಶತಮಾನೋತ್ಸವಕ್ಕೆ ಬಿಡುಗಡೆಯಾದಂತಹ ನಾಣ್ಯ. ಯಾವುದು?
ಆವಾಗಲೇ ಒಂದು ಬಂದಿತ್ತಲ್ಲ 8ನೇ ನಾಣ್ಯ, ಅದು 1996 ಇತ್ತಲ್ಲ, ಇಲ್ಲಿ 1997 ಅಂತಲೇ ಮತ್ತೆ ಆ್ಯಕ್ಚುಯಲ್ ವರ್ಷದಲ್ಲೇ ಪ್ರಿಂಟ್ ಮಾಡಿದ್ರು, ಜನಸಾಮಾನ್ಯರಿಗೆ ಬಿಟ್ಟರು. ಇಲ್ಲೂ ಕೂಡ ಹೇಗೆ 4 ಮಿಂಟಿಂದನೂ ಬಂತು, ಭಾರತದ 4 ಮಿಂಟ್ಗಳಲ್ಲೂ ಬಂತು ಈ ನಾಣ್ಯ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ. ಇದರಲ್ಲಿ ಸ್ವಲ್ಪ ಬೆಲೆ ಇರುವಂಥದ್ದು ಹೈದರಾಬಾದ್ ಮಿಂಟ್ಗೆ UNC ಕಂಡೀಷನಲ್ಲಿ 1,000 ರೂಪಾಯಿವರೆಗೂ ಬೆಲೆ ಇದೆ. ಇನ್ನು ಉಳಿದಂತೆ 3 ನಾಣ್ಯಗಳಿದ್ದಾವಲ್ಲ ಬೇರೆ ಬೇರೆ ಮಿಂಟಿದ್ದು, ಯೂಸ್ಡ್ ಕಂಡೀಷನಲ್ಲಿ 10 ರೂಪಾಯಿ ಸಿಗಬಹುದು, 6ರಿಂದ 10 ರೂಪಾಯಿ, 6 to 10 ರುಪೀಸ್. UNC ಕಂಡೀಷನಲ್ಲಿ 100 to 200 ರುಪೀಸ್ ಬಿಕ್ಕಿದ ಎಲ್ಲ ನಾಣ್ಯಗಳು. ಇವನ್ ಹೈದರಾಬಾದ್ ಮಿಂಟ್ ಇದೆಯಲ್ಲ, ಅದು ಯೂಸ್ಡ್ ಕಂಡೀಷನ್ ಇತ್ತು ಅಂದರೆ ಸುಮಾರು ಒಂದು 20 ರೂಪಾಯಿಂದ 30-40 ರೂಪಾಯಿವರೆಗೂ ಹೋಗುತ್ತೆ. UNC ಇತ್ತು ಅಂದರೆ ಆಗಲೇ ಹೇಳಿದೆ 1,500, 1,000ರಿಂದ 1,500 ರೂಪಾಯಿವರೆಗೂ ಇರುವಂಥದ್ದು. ಮುಂದಿನ ನಾಣ್ಯ 11ನೇ ನಾಣ್ಯ, ಶ್ರೀ ಅರಬಿಂದೋ ಆಲ್ ಲೈಫ್ ಈಸ್ ಯೋಗ, 1998. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್, ತೂಕ 6 ಗ್ರಾಮ್, ಸೈಜ್ 26 mm, ಶೇಪ್ 11 ಸೈಡೆಡ್ ಅಥವಾ ಹೆಂಡೆಕಾಗನಲ್ ಶೇಪ್. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಕೂಡ ಬಿಡುಗಡೆಯಾಗಿದೆ, ಬಾಂಬೆ, ಕೋಲ್ಕತ್ತಾ, ನೋಯ್ಡಾ. ನನ್ನ ಅನಿಸಿಕೆ ಪ್ರಕಾರ ಇದರ ಒಂದು ಕೋಲ್ಕತ್ತಾ ಮಿಂಟ್ ಇದೆಯಲ್ಲ ಅದು ಸ್ವಲ್ಪ ಸ್ಕೇರ್ ಅನಿಸುತ್ತೆ. ಮಿಕ್ಕಿದ್ದ 2 ನಾಣ್ಯಗಳು ಏನು ಈ ಒಂದು ಬಾಂಬೆ ಮತ್ತು ನೋಯ್ಡಾ ನಾರ್ಮಲ್ ಕಾಮನ್ ಕಾಯಿನ್ಗಳು. ಇದರ ಒಂದು ಯೂಸ್ಡ್ ಕಾಯಿನ್ಗಳಿಗೆ ಸುಮಾರು 6ರಿಂದ 10 ರೂಪಾಯಿ ಬೆಲೆ ಇದ್ದರೆ UNC ಕಾಯಿನ್ಗಳಿಗೆ ಒಂದು 300-350 ರೂಪಾಯಿವರೆಗೂ ಹೋಗುತ್ತೆ. ಕೆಲವೊಂದು ನಾಣ್ಯಗಳಿಗೆ 500 ರೂಪಾಯಿವರೆಗೂ ಬಿಡ್ಡಾಗಿದೆ. ಎಸ್ಪೆಷಲಿ ಕೋಲ್ಕತ್ತಾ ಮಿಂಟ್ ನಾಣ್ಯಗಳು ಸ್ವಲ್ಪ ಬೆಲೆ ಬಾಳುತ್ತೆ UNC ಕಂಡೀಷನಲ್ಲಿ. ಇದಾದಮೇಲೆ ಬರುವಂಥದ್ದು ಇದೊಂಥರ ಲಕ್ಕಿ ಜಾಕ್ಪಾಟ್ ಕಾಯಿನ್ ಅಂತ ಕರೀತಾರೆ. ಇದನ್ನು ಸ್ವಲ್ಪ ಗಮನವಿಟ್ಟು ಬರೆದುಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ದೇಶಬಂಧು ಚಿತ್ತರಂಜನ್ ದಾಸ್ ಅವರ ಒಂದು ನಾಣ್ಯ ಬಿಡುಗಡೆಯಾಗಿರುವಂಥದ್ದು 1998ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್, ನಾಣ್ಯದ ತೂಕ ಬಂದು 6 ಗ್ರಾಮ್, ಇದರ ಒಂದು ಡಯಾಮೀಟರ್ ಸುತ್ತಳತೆ 26 mm, ನಾಣ್ಯದ ಒಂದು ಶೇಪ್ ಬಂದು 11 ಸೈಡೆಡ್ ಹೆಂಡಕಾಗನಲ್ ಶೇಪ್. ಇದರಲ್ಲಿ 3 ಮಿಂಟ್ಗಳಿಂದ ಬಂದಿರುವಂಥದ್ದು ಭಾರತದಲ್ಲಿ. ಯಾವುದ್ಯಾವುದು? ಕೋಲ್ಕತ್ತಾ, ನೋಯ್ಡಾ, ಹೈದರಾಬಾದ್. ಕೋಲ್ಕತ್ತಾ ಮತ್ತು ನೋಯ್ಡಾ ಆಲ್ಮೋಸ್ಟ್ ಕಾಮನ್ ಕ್ಯಾಟಗರಿ ಅಂತ ಅಂದ್ಕೊಳ್ಳಿ. ಹೈದರಾಬಾದ್ ಮಿಂಟು ರೇರ್ ಕ್ಯಾಟಗರಿ, ಎಕ್ಸ್ಟ್ರೀಮ್ಲಿ ರೇರ್ ಅಲ್ಲ, ತುಂಬ ರೇರ್. ಇದು ಎಷ್ಟು ರೇರಪ್ಪ ಅಂತ ಅಂದರೆ, ನನಗೆ ತಿಳಿದಿರೋ ಮಟ್ಟಿಗೆ ನಮ್ಮ ಭಾರತದಲ್ಲಿ ಸುಮಾರು 100 ಕಾಯಿನ್ಗಳು ರಿಪೋರ್ಟೆಡ್ ಆಗಿದೆ. 100 ಕಾಯಿನ್ಗಳು ಮಾತ್ರ ರಿಪೋರ್ಟೆಡ್ ಆಗಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಬೆಲೆ ಇರ್ಬೋದು ಇದಕ್ಕೆ ಅಂತ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲಿಗೆ ಕೋಲ್ಕತ್ತಾ ಮತ್ತು ನೋಯ್ಡಾ ಮಿಂಟ್ಗಳು ಯೂಸ್ಡ್ ಕಂಡೀಷನಲ್ಲಿ 6ರಿಂದ 10 ರೂಪಾಯಿ, 20 ರೂಪಾಯಿವರೆಗೂ ಬೆಲೆ ಹೋಗುತ್ತೆ. UNC ಕಂಡೀಷನಲ್ಲಿ 200ರಿಂದ 500 ರೂಪಾಯಿವರೆಗೂ ಬೆಲೆ ಇರುವಂಥದ್ದು UNC ಕಂಡೀಷನಲ್ಲಿ. ಅದೇ ಹೈದರಾಬಾದ್ ಮಿಂಟ್ನ ಫೈನ್ ಕಂಡೀಷನ್ ಯೂಸ್ಡ್ ಕಂಡೀಷನ್ಗೆ ಸುಮಾರು 25ರಿಂದ 30 ಸಾವಿರ ರೂಪಾಯಿ ಇರುತ್ತೆ. ಮತ್ತು ಹೈದರಾಬಾದ್ ಮಿಂಟ್ನ UNC ನಾಣ್ಯಕ್ಕೆ ಸುಮಾರು 3 ಲಕ್ಷ, ಎಷ್ಟೇಳಿ 3 lakhs rupees ಇರುವಂಥದ್ದು ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ. UNC ಅಂದರೆ 100% ಜಮ್ UNCನೇ ಇರಬೇಕು, ಕಾಂಪ್ರಮೈಸ್ ಆಗೋದಿಲ್ಲ. ಜಸ್ಟ್ ಫೈನ್ ಕಂಡೀಷನ್ಗೆ 30 ಸಾವಿರ ರೂಪಾಯಿ ಇದೆ ಲೆಕ್ಕ ಹಾಕಿ. ಇನ್ನೆಷ್ಟು ರೇರ್ ನಾಣ್ಯ ಇರಬೇಡ ಅಂತ. ಎಷ್ಟೋ ನಾಣ್ಯಗಳ UNC ಪ್ರೈಸ್, ಅದು ತುಂಬ ಎಕ್ಸ್ಟ್ರೀಮ್ಲಿ ರೇರ್ ನಾಣ್ಯಗಳ UNC ಪ್ರೈಸು 30 ಸಾವಿರ ರೂಪಾಯಿ. ಇದು ಸ್ಟಾರ್ಟಿಂಗಲ್ಲೇ ಅಷ್ಟಿದೆ ಅಂದರೆ ಇದರ ಒಂದು ಇಂಪಾರ್ಟೆನ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಸ್ಟಾರ್ ಮಾರ್ಕ್ ಇರುತ್ತೆ. ಹೈದರಾಬಾದ್ ಮಿಂಟ್ ಅಂದರೆ ನೀಟಾಗಿ ಸ್ಟಾರ್ ಮಾರ್ಕ್ ಇರುತ್ತೆ. ಫೇಕ್ ಕಾಯಿನ್ಗಳು ಜಾಸ್ತಿ ಇದ್ದಾವೆ, ಎಚ್ಚರವಾಗಿರಿ. 13ನೇ ನಾಣ್ಯ ಎಲ್ಲರ ಹಾಟ್ ಫೇವ್ರೆಟ್ ಅಂತಾರಲ್ಲ ಆ ಥರ, ಛತ್ರಪತಿ ಶಿವಾಜಿಯವರ ನಾಣ್ಯ. 1999ರಲ್ಲಿ 1999ನಲ್ಲಿ ಈ ಒಂದು ನಾಣ್ಯ ಬಿಡುಗಡೆ ಆಯಿತು. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್, ನಾಣ್ಯದ ತೂಕ 6 ಗ್ರಾಮ್, ಇದರ ಒಂದು ಸುತ್ತಳತೆ ಡಯಾಮೀಟರ್ 26 mm, ನಾಣ್ಯದ ಒಂದು ರಚನೆ ಅಥವಾ ಅದರ ಒಂದು ಶೇಪ್ ಯಾವ ಥರ ಅಂದರೆ 11 ಸೈಡೆಡ್ ಹೆಂಡೆಕಾಗನಲ್ ಶೇಪ್. ಈ ಎಲ್ಲ ಕಾಪರ್ ನಿಕಲ್ ನಾಣ್ಯಗಳು ಆಲ್ಮೋಸ್ಟ್ ಸೇಮೇ ಇದೆ, 2 ರೂಪಾಯಿದು ಇರಲಿ. ಆದರೂ ಪ್ರತಿಯೊಂದು ನಾಣ್ಯಕ್ಕೂ ಹೇಳ್ತಾ ಇದ್ದೇನೆ, ಕನ್ಫ್ಯೂಸ್ ಆಗೋದು ಬೇಡ ಅಂತ. ಈ ಒಂದು ಶಿವಾಜಿಯವರ ನಾಣ್ಯ ಭಾರತದ 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ, ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ. ಬಾಂಬೆ, ಕೋಲ್ಕತ್ತಾ, ನೋಯ್ಡಾ ಕಾಮನ್ ಕಾಯಿನ್ಗಳು, ಸ್ಕೇರ್ ಅಲ್ಲ. UNC ಇತ್ತು ಅಂದರೆ ಬೆಲೆ ಸ್ವಲ್ಪ. ಯೂಸ್ಡ್ ಕಂಡೀಷನ್ಗೆ 6ರಿಂದ 10 ರೂಪಾಯಿ ಒಂದು ನಾಣ್ಯಕ್ಕೆ ಸಿಗಬಹುದು.
UNC ನಾಣ್ಯಗಳಿತ್ತು ಅಂದರೆ ಈ ಒಂದು ಯಾವುದು ಬಾಂಬೆ, ಕೋಲ್ಕತ್ತಾ, ನೋಯ್ಡಾದು 200 ರುಪೀಸ್ವರೆಗೂ ಬೆಲೆ ಇದೆ. ಅಂದಾಜು 150ರಿಂದ 200, 250 ರೂಪಾಯಿವರೆಗೂ ಕೆಲವೊಂದು ಸಂದರ್ಭದಲ್ಲಿ ಸಿಗುತ್ತೆ. ಹೈದರಾಬಾದ್ ಮಿಂಟು ಫೈನ್ ಕಂಡೀಷನಲ್ಲಿ 100 ರೂಪಾಯಿ ಸಿಗುತ್ತೆ. 100ರಿಂದ 200 ಫೈನ್ ಕಂಡೀಷನ್. UNC ಇತ್ತು ಅಂದರೆ 2500ದಿಂದ ಶುರುವಾಗಿ 5000 ರೂಪಾಯಿವರೆಗೂ ಇರುವಂಥದ್ದು UNC ಕಂಡೀಷನ್. ಏನಿದು 2,500ರಿಂದ 5,000, 5,500 ಅಂತ ಇದ್ದಾರಲ್ಲ ಅಂತಂದರೆ, ಈ ಒಂದು ಶಿವಾಜಿಯವರ ನಾಣ್ಯಗಳಲ್ಲಿ ಈ ಥಿನ್ ಲೆಜೆಂಡ್, ಥಿಕ್ ಲೆಜೆಂಡ್, ಲೆಜೆಂಡ್ ವೆರೈಟಿ. ಲೆಜೆಂಡ್ ಅಂದರೆ ಏನು ಅಂದರೆ ಏನು ಹೇಳಿ, ಅಕ್ಷರಗಳು ಛತ್ರಪತಿ ಶಿವಾಜಿ ಅಂತ ಬರೆದಿರ್ತಾರಲ್ಲ, ಅದನ್ನು ಲೆಜೆಂಡ್ ಅಂತ ಕರೀತಾರೆ. ಫೋಟೋಗೆ ಲೆಜೆಂಡ್ ಅಂತ ಕರೆಯೋದಿಲ್ಲ, ಅಥವಾ ಅಲ್ಲಿರುವಂಥ ಏನು ಪೋರ್ಟ್ರೇಟ್ಗೆ ಅಂದರೆ ಆ ವ್ಯಕ್ತಿ ಚಿತ್ರಕ್ಕೆ ನಾವು ಏನು ಲೆಜೆಂಡ್ ಅಂತ ಕರೆಯೋದಿಲ್ಲ. ಈ ಒಂದು ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಅಕ್ಷರಗಳಿದಾವಲ್ಲ, ಅದಕ್ಕೆ ಲೆಜೆಂಡ್ ಅಂತ ಕರೀತಾರೆ. ಮತ್ತು ಎಡ್ಜ್ ವೆರೈಟಿ ಬರುತ್ತೆ, ಎಷ್ಟು ಕ್ರಿಸ್ಪಾಗಿದೆ ಅದರ ಮೇಲೆ ಈ ಒಂದು 5,500 ರೂಪಾಯಿ ನಿಮಗೆ ಸಿಗುತ್ತೆ. ಇಲ್ಲ ಅಂದರೆ ಯೂಸ್ಡ್ ಕಂಡೀಷನ್ಗೆ 200 ರೂಪಾಯಿ. ಈಗ 14ನೇ ನಾಣ್ಯ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಗೋಲ್ಡನ್ ಜುಬಿಲಿ. ಈ ಒಂದು ನಾಣ್ಯ ಬಿಡುಗಡೆಯಾಗಿರುವಂಥದ್ದು 2000ನೇ ಇಸವಿಯಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್, ನಾಣ್ಯದ ತೂಕ ಬಂದು 6 ಗ್ರಾಮ್. ಈ ಒಂದು ನಾಣ್ಯದ ಸುತ್ತಳತೆ ಬಂದು 26 mm. ನಾಣ್ಯದ ಶೇಪ್ ಎಗೈನ್ ಇಲ್ಲೂ ಕೂಡ 11 ಸೈಡೆಡ್ ಹೆಂಡೆಕಾಗನಲ್ ಶೇಪ್. ಈ ಒಂದು ನಾಣ್ಯ ಭಾರತದ 3 ಮಿಂಟ್ಗಳಿಂದ ಕೂಡ ಬಿಡುಗಡೆಯಾಗಿದೆ. ಯಾವುದು 3 ಮಿಂಟ್ಗಳು? ಬಾಂಬೆ, ಕೋಲ್ಕತ್ತಾ, ನೋಯ್ಡಾ. ನಾಣ್ಯದ ಒಂದು ಏನು ಯೂಸ್ಡ್ ಕಂಡೀಷನ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ, ಯೂಸ್ಡ್ ಕಂಡೀಷನ್ನ ವ್ಯಾಲ್ಯೂ 6ರಿಂದ 10, 20 ರೂಪಾಯಿವರೆಗೂ ಬೆಲೆ ಇರುವಂಥದ್ದು ಯೂಸ್ಡ್ ಕಂಡೀಷನ್ಗೆ. UNC ಕಂಡೀಷನ್ಗೆ ಸುಮಾರು 200ರಿಂದ 300 ರೂಪಾಯಿ ಇರುತ್ತೆ. ಇದು ಆಲ್ಮೋಸ್ಟ್ ಕಾಮನ್ ಕ್ಯಾಟಗರಿ, ಸ್ಕೇರ್ ಕ್ಯಾಟಗರಿ ಅಂತ ಅನಿಸೋದಿಲ್ಲ. ಕೋಲ್ಕತ್ತಾ ಮಿಂಟ್ನ ಸ್ಕೇರ್ ಕ್ಯಾಟಗರಿ ಅಂತಾರೆ, ಬಟ್ ಅದು ಕೂಡ ಸಿಗುತ್ತೆ ಯೂಶ್ವಲಿ. UNC ಕಾಯಿನ್ ಅಂದರೆ ಸ್ವಲ್ಪ ಬೆಲೆ ಜಾಸ್ತಿ, 300, 350ವರೆಗೂ ಬೆಲೆ ಇರುವಂಥದ್ದು. ಇದಾದಮೇಲೆ 15ನೇ ನಾಣ್ಯ, ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಸೆಂಟನರಿ. ಈ ಒಂದು ನಾಣ್ಯ ಬಿಡುಗಡೆ ಆಗಿರುವಂಥದ್ದು 2001ರಲ್ಲಿ. ನಾಣ್ಯ ಕಾಪರ್ ನಿಕಲ್ ಮೆಟಲಿಂದ ಮಾಡಿರುವಂಥದ್ದು. ಇದರ ಒಂದು ತೂಕ ಬಂದು 6 ಗ್ರಾಮ್. ಇದರ ಒಂದು ಸುತ್ತಳತೆ 26 mm. ನಾಣ್ಯದ ಶೇಪ್ ಬಂದು 11 ಸೈಡೆಡ್ ಹೆಂಡೆಕಾಗನಲ್ ಶೇಪ್ ಅಂತ ಕರೀತಾರೆ. ನಾಣ್ಯ ಹೈದರಾಬಾದ್ ಮತ್ತು ಕೋಲ್ಕತ್ತಾ ಮಿಂಟಲ್ಲಿ ಸ್ಕೇರ್ ಕ್ಯಾಟಗರಿಯಲ್ಲಿತ್ತು ಅಂದರೆ, ನೋಯ್ಡಾ ಮಿಂಟಲ್ಲಿ ಕಾಮನ್ ಕ್ಯಾಟಗರಿ ಇರುವಂಥದ್ದು. ಕಾಮನ್ ರೀತಿ ಏನು ತೀರಾ ಕಾಮನ್ ಅಲ್ಲ, ಸ್ವಲ್ಪ ಬೆಲೆ ಕಡಿಮೆ. ಈ ಒಂದು ಹೈದರಾಬಾದ್, ಕೋಲ್ಕತ್ತಾ, ನೋಯ್ಡಾ ಯೂಸ್ಡ್ ಕಂಡೀಷನ್ ಕಾಯಿನ್ಗೆ 10ರಿಂದ 15 ರೂಪಾಯಿವರೆಗೂ ಇರುವಂಥದ್ದು ಯೂಸ್ಡ್ ಕಂಡೀಷನ್ಗೆ. UNC ಕಂಡೀಷನ್ಗೆ ಸುಮಾರು 500-1000 ರೂಪಾಯಿ ಇರುತ್ತೆ. ನೋಯ್ಡಾ ಮಿಂಟು ಸ್ವಲ್ಪ ಕಡಿಮೆ ಇರುತ್ತಷ್ಟೇ. ಹೈದರಾಬಾದ್ ಮಿಂಟು 500ರಿಂದ 1000 ರೂಪಾಯಿವರೆಗೂ ಇರುವಂಥದ್ದು UNC ಕಂಡೀಷನ್ನಲ್ಲಿ. ಈಗ ಮುಂದಿನ ನಾಣ್ಯಕ್ಕೆ ಹೋಗೋಣ. 16ನೇ ನಾಣ್ಯ, ಸಂತ ತುಕಾರಾಮ್ ಅವರ ನಾಣ್ಯ. ಈ ಒಂದು ನಾಣ್ಯ ಬಿಡುಗಡೆಯಾಗಿರುವಂಥದ್ದು 2002ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್. ನಾಣ್ಯದ ತೂಕ 6 ಗ್ರಾಮ್. 26 mm ಸುತ್ತಳತೆಯೊಂದಿಗೆ ಹೆಂಡೆಕಾಗನಲ್ ಶೇಪನ್ನು ಹೊಂದಿರುವಂಥದ್ದು ನಾಣ್ಯ. ಭಾರತದ 4 ಮಿಂಟ್ಗಳಿಂದ ಬಿಡುಗಡೆಯಾಗಿರುವಂಥ ಈ ಒಂದು ನಾಣ್ಯ UNC ಕಂಡೀಷನಲ್ಲಿ ಬೆಲೆ ಜಾಸ್ತಿ ಇದೆ, ಯೂಸ್ಡ್ ಕಂಡೀಷನಲ್ಲಿ ಬೆಲೆ ಕಡಿಮೆ. ಯೂಸ್ಡ್ ಕಂಡೀಷನಲ್ಲಿ ಒಂದು 10 ರೂಪಾಯಿವರೆಗೂ ಹೋಗಬಹುದು, 6ರಿಂದ 10 ರೂಪಾಯಿ. UNC ಕಂಡೀಷನಲ್ಲಿ 600 ರೂಪಾಯಿಂದ 1000 ರೂಪಾಯಿವರೆಗೂ ಹೋಗುತ್ತೆ. ಸ್ವಲ್ಪ ಬೆಲೆ ಇರುವಂಥದ್ದು ಬಾಂಬೆ ಮಿಂಟ್ನ ನಾಣ್ಯಕ್ಕೆ. ಉಳಿದಂತೆ 3 ಮಿಂಟ್ಗಳು ಸ್ವಲ್ಪ ಕಡಿಮೆ, ಲೈಕ್ 500ರಿಂದ 1000 ರೂಪಾಯಿ ಅಂತ ಅಂದರೆ 500 ರೂಪಾಯಿ ಉಳಿದ ಮಿಂಟ್ಗಳ UNC ಕಾಯಿನ್ಗಳಿಗೆ, 1000 ರೂಪಾಯಿ ಬಾಂಬೆ ಮಿಂಟ್ನ UNC ನಾಣ್ಯಗಳಿಗೆ. ಇದು ಆಲ್ಮೋಸ್ಟ್ ಕಾಮನ್ ಕ್ಯಾಟಗರಿ. ನನ್ನ ಅಂದಾಜಿಗೆ ಹೈದರಾಬಾದನ್ನು ಸ್ಕೇರ್ ಕ್ಯಾಟಗರಿ ಅನ್ನಬಹುದು, ಬಟ್ ಅದು UNC ಕಂಡೀಷನಲ್ಲಿ ಏನು ಅಷ್ಟೊಂದು ಬೆಲೆ ಇಲ್ಲ. ನನ್ನ ಅಂದಾಜಿಗೆ ಇದು ಕಾಮನ್ ಕಾಯಿನೇ. ಕೆಲವೊಂದು ಪುಸ್ತಕಗಳಲ್ಲಿ ಅದನ್ನು ರೇರ್ ಅಂತ ಹೇಳಿರ್ತಾರೆ, ಸ್ಕೇರ್ ಅಂತ ಹೇಳಿರ್ತಾರೆ. ಆ ಥರ ಏನಿಲ್ಲ, ಸಿಗುತ್ತೆ ನಾಣ್ಯ, ದುಡ್ಡು ಕೊಟ್ಟರೆ ಸಿಗುತ್ತೆ. ಈಗ 17ನೇ ನಾಣ್ಯ, 150th ಗ್ಲೋರಿಯಸ್ ಇಯರ್ಸ್ ಆಫ್ ಇಂಡಿಯನ್ ರೈಲ್ವೇಸ್. ಭಾರತೀಯ ರೈಲ್ವೆಗೆ 150 ವರ್ಷಗಳು ತುಂಬಿದಾಗ ಈ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿದ್ರು. ಯಾವಾಗ? 2003ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್. ನಾಣ್ಯದ ತೂಕ ಬಂದು ವೆಯ್ಟ್ ಬಂದು 6 ಗ್ರಾಮ್. ಇದರ ಒಂದು ಸೈಜ್ 26 mm. ಇದರ ಒಂದು ಶೇಪ್ ಬಂದು 11 ಸೈಡೆಡ್ ಹೆಂಡೆಕಾಗನಲ್ ಶೇಪ್. ನಾಣ್ಯ ಭಾರತದ 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ.
ಯೂಸ್ಡ್ ಕಂಡೀಷನಲ್ಲಿ ಬೆಲೆ 6ರಿಂದ 10 ರೂಪಾಯಿ ಇತ್ತು ಅಂದರೆ UNC ಕಂಡೀಷನಲ್ಲಿ 100ರಿಂದ 400 ರೂಪಾಯಿವರೆಗೂ ಇದರ ಬೆಲೆ ಇರುವಂಥದ್ದು, 100 to 400 ರುಪೀಸ್. ಇದು ಸ್ಕೇರ್ ಕ್ಯಾಟಗರಿ ಅಂತ ಹೇಳ್ತಾರೆ, ಬಟ್ ಸ್ಕೇರ್ ಏನಿಲ್ಲ, ಕಾಮನ್ ಕಾಯಿನ್. ಇದಾದಮೇಲೆ ಬರುವಂಥದ್ದು 18ನೇ ನಾಣ್ಯ ಇಂಡಿಯನ್ ಏರ್ ಫೋರ್ಸ್ ಪ್ಲಾಟಿನಮ್ ಜುಬಿಲಿ. ಈ ಒಂದು ನಾಣ್ಯ ತುಂಬ ಇಂಪಾರ್ಟೆಂಟ್ ನಾಣ್ಯ, ಸರಿಯಾಗಿ ಬರ್ಕೊಳ್ಳಿ, ಯಾಕೆಂದರೆ ಇದು ಸಿಂಗಲ್ ಮಿಂಟ್. 2007ರಲ್ಲಿ ಬಿಡುಗಡೆಯಾಗಿರುವಂಥ ಈ ಒಂದು ನಾಣ್ಯ ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲಿಂದ ಬಂದಿರುವಂಥದ್ದು. ಕಾಪರ್ ನಿಕ್ಕಲ್ ನಾಣ್ಯ ಈ ಹಿಂದಿನ ಒಂದು ರೈಲ್ವೇಸ್ ನಾಣ್ಯ ಇತ್ತಲ್ಲ, ಅಲ್ಲಿಗೆ ಮುಗೀತು. ಇದಾದಮೇಲೆ ಬಂದಂತಹ ನಾಣ್ಯಗಳು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಬಂದಿರುವಂಥದ್ದು, FSS ನಾಣ್ಯಗಳು ಅಂತ ಕರೀತಾರೆ. ಈ ಇಂಡಿಯನ್ ಏರ್ ಫೋರ್ಸ್ ಕಾಯಿನ್ ಇದೆಯಲ್ಲ, ಇದು 2007ರಲ್ಲಿ ಬಂದಿದ್ದು, FSS ಮೆಟಲ್, ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್. ನಾಣ್ಯದ ತೂಕ ಬಂದು 5.62 ಗ್ರಾಮ್, ನಾಣ್ಯದ ಶೇಪ್ ಬಂದು 27 mm ಮತ್ತು ನಾಣ್ಯ ಸರ್ಕ್ಯುಲಾರ್ ಶೇಪನ್ನು ಹೊಂದಿರುವಂಥದ್ದು. ಈ ಒಂದು ನಾಣ್ಯದ ಯೂಸ್ಡ್ ಕಂಡೀಷನ್ಗೆ 700ರಿಂದ 1,500 ರೂಪಾಯಿವರೆಗೂ ಇರುವಂಥದ್ದು. ಅದೇ UNC ಕಾಯಿನ್ ಇತ್ತು ಅಂದರೆ 2,500ದಿಂದ 4,000 ರೂಪಾಯಿವರೆಗೂ ಬೆಲೆ ಇದೆ. UNC ಅಂದರೆ ಪ್ರಾಪರ್ UNC ಇರಬೇಕು, ಯಾವುದೇ ರೀತಿಯ ಕಾಂಪ್ರಮೈಸ್ ಆಗೋದಿಲ್ಲ. ಒಂದು ಸಣ್ಣ ಡಾಟ್ ಇತ್ತು ಅಂದ್ರೂ ನಿಮ್ಮ ನಾಣ್ಯದ ಬೆಲೆ 1,400 ರೂಪಾಯಿಗಿಂತ ಕೆಳಗಡೆ ಬರುತ್ತೆ. 19ನೇ ನಾಣ್ಯ ಲೂಯಿಸ್ ಬ್ರೈಲ್. ಇದು ತುಂಬ ಜನರಿಗೆ ಹುಚ್ಚಿಡಿಸಿರುವಂತಹ ನಾಣ್ಯ. ನನಗೆ ಏನೋ ಇದೆ ಅಂತ ಅಂದ್ಕೊಂಡು ಕೇಳ್ತಾರೆ, ಇರಲಿ. ಈ ಒಂದು ನಾಣ್ಯ ಬಿಡುಗಡೆಯಾಗಿರುವಂಥದ್ದು 2009ನೇ ಇಸವಿಯಲ್ಲಿ. ನಾಣ್ಯದ ಮೆಟಲ್ ಬಂದು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್. ನಾಣ್ಯದ ತೂಕ ಬಂದು 5.62 ಗ್ರಾಮ್. ಈ ಒಂದು ನಾಣ್ಯದ ಸುತ್ತಳತೆ 27 mm ಮತ್ತು ನಾಣ್ಯದ ಶೇಪ್ ಬಂದು ಸರ್ಕ್ಯುಲಾರ್ ಶೇಪ್, ವೃತ್ತಾಕಾರದ ರಚನೆ ಇರುವಂಥದ್ದು. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿರುವಂಥದ್ದು, ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್. ಇದು ತುಂಬ ಕಾಮನ್ ಕಾಯಿನ್. 2 ರೂಪಾಯಿ ನಾಣ್ಯಕ್ಕೆ UNC ಕಂಡೀಷನ್ ಇದ್ದರೆ ಅಂದರೆ 10 ರೂಪಾಯಿ ಸಿಗುತ್ತೆ ಅಷ್ಟೇ, ಜಾಸ್ತಿ ಎಲ್ಲ ಸಿಗೋದಿಲ್ಲ. ಸುಮ್ಮನೆ ಹೇಳ್ತಾರೆ ಅಷ್ಟು ಸಿಗುತ್ತೆ ಇಷ್ಟು ಸಿಗುತ್ತೆ ಅಂತ. ನನ್ನ ಪ್ರಕಾರ 10ರಿಂದ 20 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು UNC ಕಾಯಿನ್ಗೆ. ಇದಾದಮೇಲೆ 20ನೇ ಕಾಯಿನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ಲಾಟಿನಮ್ ಜುಬಿಲಿ. ಈ ನಾಣ್ಯ ಬಿಡುಗಡೆಯಾಗಿರುವಂಥದ್ದು 2010ರಲ್ಲಿ. ಮೆಟಲ್ ಬಂದು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್, 5.62 ಗ್ರಾಮ್ ತೂಕ ಇದೆ, 27 mm ಡಯಾಮೀಟರ್ನ ಹೊಂದಿರುವಂಥದ್ದು. ಸುತ್ತಳತೆ. ನಾಣ್ಯದ ರಚನೆ ಬಂದು ವೃತ್ತಾಕಾರ ಅಂದರೆ ಸರ್ಕ್ಯುಲಾರ್ ಶೇಪಲ್ಲಿ ಇರುವಂಥದ್ದು. ನಾಣ್ಯ ಸಿಂಗಲ್ ಮಿಂಟಿಂದ ಬಂದಿದೆ, ಕೋಲ್ಕತ್ತಾ ಮಿಂಟು. UNC ಕಾಯಿನ್ ಇತ್ತು ಅಂದರೆ 2 ರೂಪಾಯಿಗೆ 3 ರೂಪಾಯಿ ಸಿಗುತ್ತೆ ಅಷ್ಟೇ, ಕ್ಲಿಯರ್. 100 ರೂಪಾಯಿ 50 ರೂಪಾಯಿ ಬುಕ್ಕಲ್ಲಿ ಬರೆದಿದ್ದಾರೆ, ಯಾರು ಕೊಡೋದಿಲ್ಲ. 2 ರೂಪಾಯಿ UNC ಕಾಯಿನ್ಗೆ 3 ರೂಪಾಯಿ ಕೊಟ್ಟರೆ ಹೆಚ್ಚು. ಬಳಸಿರೋ ನಾಣ್ಯ ಇದೆ, ಎಷ್ಟು ಸಿಗುತ್ತೆ? 2 ರೂಪಾಯಿಗೆ 2 ರೂಪಾಯಿ ಈಸಿಯಾಗಿ ಸರ್ಕ್ಯುಲೇಟ್ ಮಾಡಿಬಿಡಿ. ಮತ್ತು ಕೊನೆಯ ನಾಣ್ಯ ಕಾಮನ್ವೆಲ್ತ್ ಗೇಮ್ಸ್ 2010 ಡೆಲ್ಲಿಯಲ್ಲಿ ನಡೆದಂತಹ 2010ರಲ್ಲಿ ಡೆಲ್ಲಿಯಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಡೀತಲ್ಲ, ಮತ್ತು ಅದರಲ್ಲಿ ಹಗರಣ ಕೂಡ ನಡೀತು. ಕಾಮನ್ವೆಲ್ತ್ ಹಗರಣ ಅಂತಲೇ ಇದೆ. ಈ ಒಂದು ನಾಣ್ಯ ಬಿಡುಗಡೆಯಾಗಿರುವಂಥದ್ದು 2010ರಲ್ಲಿ. ನಾಣ್ಯದ ಮೆಟಲ್ ಬಂದು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್. ನಾಣ್ಯದ ತೂಕ 5.62 ಗ್ರಾಮ್. ನಾಣ್ಯದ ಸುತ್ತಳತೆ ಡಯಾಮೀಟರ್ ಬಂದು 27 mm. ನಾಣ್ಯದ ಶೇಪ್ ಬಂದು ವೃತ್ತಾಕಾರ ಅಂದರೆ ಸರ್ಕ್ಯುಲಾರ್ ಶೇಪ್. ಈ ಒಂದು ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಯಾವುದ್ಯಾವುದು? ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ. ನಾಣ್ಯ ಕಾಮನ್ ನಾಣ್ಯ, ಇದು ಸ್ಕೇರ್ ಅಲ್ಲ, ಕಾಮನ್, ವೆರಿ ಕಾಮನ್ ಕಾಯಿನ್. ಎಷ್ಟು ಸಿಗುತ್ತೆ ಇದಕ್ಕೆ ಬೆಲೆ? ಯೂಸ್ಡ್ ಕಂಡೀಷನಲ್ಲಿ 2 ರೂಪಾಯಿಗೆ 3 ರೂಪಾಯಿ ಸಿಗುತ್ತೆ. UNC ಇತ್ತಂದರೆ 25ರಿಂದ 30 ರೂಪಾಯಿವರೆಗೂ ಸಿಗಬಹುದು ಅಷ್ಟೇ. 3 ಮಿಂಟ್ಗಳು ಅಷ್ಟೇ ಕಾಮನ್ ಕಾಯಿನ್. ಇಲ್ಲಿಗೆ ಈ 2 ರೂಪಾಯಿ ನಾಣ್ಯದು ಮುಗೀತು ಕತೆ. ಇಷ್ಟು ನಾಣ್ಯಗಳು 2 ರೂಪಾಯಲ್ಲಿ ಬಂದಿರುವಂಥದ್ದು. ಸುಮಾರು 21 ನಾಣ್ಯ ಇದ್ದಾವೆ. ಅದರಲ್ಲಿ 4 ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯಗಳು, ಇನ್ನು ಉಳಿದ 17 ಕಾಪರ್ ನಿಕ್ಕಲ್ ನಾಣ್ಯಗಳು. ನಿಮ್ಮ ಬಳಿ ಯಾವುದಾದ್ರೂ ಇದಕ್ಕೆ ಈ ರೀತಿಯ ನಾಣ್ಯಗಳಿತ್ತು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಬೆಲೆ ನಿಮಗೆ ಗೊತ್ತಿದೆ, ನಿಮ್ಗೆ ಯಾರು ತೊಗೊಳ್ತಾರೆ ಅಂತ ನಾನು ಹೇಳ್ತೇನೆ. ಮತ್ತು ಮುಂದಿನ ನಾಣ್ಯದ ವೀಡಿಯೋ ಯಾವ್ದು ಬೇಕು? ಕಮಮರೇಟಿವ್ ಸೆಟ್ 1 ರೂಪಾಯಿದಾಯಿತು. ಅದರಲ್ಲಿ ಕೆಡಿದ್ರೆ ಸುಮಾರು ಜನ 2 ರೂಪಾಯಿ ಜಾಸ್ತಿ ಕೆಡಿದರೆ 2 ರೂಪಾಯಿದಾಗಿದೆ. 5 ರೂಪಾಯಿದು ಮಾಡಬೇಕಾ 10 ರೂಪಾಯಿದು ಮಾಡಬೇಕಾ? ನೀವು ಯಾವ್ದು ಜಾಸ್ತಿ ಹೇಳ್ತೀರೋ ಅದನ್ನು ಮಾಡ್ತೀನಿ. 5 ರೂಪಾಯಿದು ನಾಣ್ಯದ ವೀಡಿಯೋಗಳು ಮಾಡಿ ಅಂದರೆ 5 ರೂಪಾಯಿದು ಮಾಡ್ತೀನಿ. 10 ರೂಪಾಯಿದು ನಾಣ್ಯಗಳ ವೀಡಿಯೋ ಮಾಡಿ ಅಂದರೆ 10 ರೂಪಾಯಿದು ಮಾಡ್ತೇನೆ. ಇಲ್ಲ ಸರ್ ಫಸ್ಟು 50 ಪೈಸದ್ದು ಕಮಮರೇಟಿವ್ ನಾಣ್ಯಗಳು ಮಾಡಿ ಅಂದರೆ 50 ಪೈಸದ್ದು ಮಾಡಿಬಿಡ್ತೇನೆ. ನೀವು ಯಾವುದನ್ನು ಕೇಳ್ತೀರಾ ಅದನ್ನು ನಾನು
ಹೆಚ್ಚೆಚ್ಚು ಜನರು ಯಾವ್ದು ಕೇಳ್ತಾರೆ ಅದನ್ನು ನಾನು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಹೈಪ್ ಮಾಡಿ ಜಾಸ್ತಿ ಜನರಿಗೆ ರೀಚ್ ಆಗಬೇಕು ಅಂತ ಮಾಡಿರುವಂಥದ್ದು. ಶೇರ್ ಮಾಡಿ. ಲಾಂಗ್ ಆಗೋಗಿದೆ ಆಲ್ರೆಡಿ, ತುಂಬ ಎಳೆಯೋದು ಬೇಡ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.